ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಏನೋ ಊಟ ಮಾಡಲಿಲ್ವೇನೋ, ಶಕ್ತಿ ಇಲ್ವೇನೋ? ಇನ್ನೊಂದ್ಸತಿ ನಮಸ್ಕಾರ. ಬಂಧುಗಳೇ, ಎಲ್ಲ ನನ್ನ ತಾಯಂದಿರೇ, ಸೋದರಿಯರೇ, ವೇದಿಕೆ ಇರುವಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ರಾಷ್ಟ್ರದ ಹಿರಿಯ ನಾಯಕಿ ಶ್ರೀಮತಿ ಮಾರ್ಗರೆಟ್ ಆಳ್ವಾರ್ ಅವರೇ, ಈ ರಾಜ್ಯದ ಶ್ರೀಶಕ್ತಿಯ ಅಧಿಕಾರಿ ಸೋದರಿ ಮೋಟಮ್ನವರೇ, ವೇದಿಕೆ ಇರುವಂತ ನಮ್ಮ ಸಹೋದ್ಯೋಗಿಗಳಂತ ಮಾದೇವಪ್ಪನವರೇ, ಈಶ್ವರ್ ಖಂಡ್ರೆ ಅವರೇ, ನಿಮ್ಮ ನೆಚ್ಚಿನ ಮಂತ್ರಿಗಳಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, KH ಮುನಿಯಪ್ಪನವರೇ, ರಾಣಿ ಸತೀಶ್ ಅವರೇ, ಜಯಮಾಲಾ ಅವರೇ, HM ರೇವಣ್ಣವರೇ, ರೂಪಾ ಶಶಿಧರ್ ಅವರೇ, ಸೌಮ್ಯ ರೆಡ್ಡಿ ಅವರೇ, ನಾಗಲಕ್ಷ್ಮಿ ಅವರೇ, ಪದ್ಮಾವತಿ ಅವರೇ, ಜಲ್ಜಾ ನಾಯಕ್ರವರೇ, ಶ್ರೀಮತಿ ಲೀಲಾ ವಿನಯ್ ಕುಲಕರ್ಣಿ ಅವರೇ, ಮತ್ತು ವೇದಿಕೆ ಇರುವಂಥ ಎಲ್ಲ ಇತರ ಎಲ್ಲ ಚೇರ್ಮನ್ಗಳೇ, ಶಾಸಕ ಮಿತ್ರರೇ, ಎಲ್ಲ ಗಂಡು ಶಾಸಕರ ಹೆಸರು ತಗೋತಾ ಇಲ್ಲ, ಕ್ಷಮಿಸಬೇಕು. ಎಲ್ಲ ಅಧಿಕಾರಿಗಳೇ, ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಈ ಭೂಮಿಯ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ದೇಶದ ಭವಿಷ್ಯವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಇಂದಿರಾ ಗಾಂಧಿಯವರ ಆದರ್ಶ, ಇಂದಿರಾ ಗಾಂಧಿಯವರ ಚಿಂತನೆಯಲ್ಲಿ ಹಗಲು ರಾತ್ರಿ ಸಮಾಜಕ್ಕೆ ದುಡಿತಾ ಇರತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ನಿಂಬೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ನಿಮ್ಮ ಎಲ್ಲ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂಥ ಹುಳಿ ನಿಂಬೆಹಣ್ಣಂತೆ. ದ್ರಾಕ್ಷಿ ಹುಳಿ, ಹುಣಸೆ ಹುಳಿ, ಮಾವಿನ ಹುಳಿ ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಹಣ್ಣಂತೆ. ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು, ಈ ಮೈಕಲ್ಲಿರೋ ಕಪ್ಪು, ಕೂದಲಲ್ಲಿರೋ ಕಪ್ಪು, ನಿಮ್ಮ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಯಲ್ಲಿ ಓಡೋಂಥ ದುಂಬಿ ಮಖಕ್ಕೆ ಗ್ಲಾಸಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದಂತೆ. ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವನಿಗೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿಂತ ಅಧಿಕ ದೇವರಿಂದ ಎಲ್ಲ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ. ಅದಾದ ಮೇಲೆ ಏನಪ್ಪ ಹೇಳ್ತಾರೆ ಸರ್ವಜ್ಞ ಅಂದ್ರೆ, ನಿಂಬೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಾ ಗುಣಗಳಕ್ಕಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ, ರಾಜ್ಯದಲ್ಲಾಗ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದ್ರು ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಆ ರೂಪನೇ ಇವತ್ತು ಇಂದಿರಾ ಗಾಂಧಿಯವರ ಏನು ಈ ದೇಶದ ಒಬ್ಬ ದೊಡ್ಡ ಮಹಿಳಾ ಶಕ್ತಿ, ಇಡೀ ಪ್ರಪಂಚಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಂತ ಮಹಾಶಕ್ತಿ ಇಂದಿರಾ ಗಾಂಧಿಯವರು ಕೊಟ್ಟಂತ ಕಾರ್ಯಕ್ರಮದ 50 ವರ್ಷದ ಸಂಭ್ರಮ ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಮ್ಮ ಸಹೋದ್ಯೋಗಿಗಳು, ಅವರು ಅನೇಕ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಹತ್ರ ಚರ್ಚೆಯನ್ನ ಮಾಡಿದ್ರು. ಎಲ್ಲ ಕಾಲದಲ್ಲೂ ಕೂಡ ಏನು ಯಾವ ರೀತಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಕೂಡ ಅವ್ರಿಗೆ ನೆನಪು ಮಾಡಿದ್ರು. ನಾನು ಒಂದು ಮಾತು ಇನ್ನೊಂದು ಮಾತು ಹೇಳ್ತಾ ಇರ್ತೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಆದರೆ ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಂಡತ್ವದಲ್ಲಿ
ಇವತ್ತು ಎಲ್ಲ ಗೃಹಲಕ್ಷ್ಮಿಗಳ ಸಹಕಾರ ಸಂಘ ಸ್ಥಾಪನೆ ಮಾಡಿ ಇದೊಂದು ಐತಿಹಾಸಿಕ ದಿನ. ಈ ಅಕ್ಕ ಪಡೆಯೋದು ಕೂಡ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಸಿದ್ದರಾಮಯ್ಯನವರು ನಾವಿಬ್ರು ಸೇರಿ ನನಗೆ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದಾಗ ನಾನು ಈ ರಾಜ್ಯದ ಜನತೆ ಬಗ್ಗೆ ಒಂದು ಮಾತನ್ನು ಕೊಟ್ಟಿದ್ದೆ. ಏನಂದ್ರೆ, ನನಗೆ ಹೆಣ್ಣು ಮಕ್ಕಳ ಮೇಲೆ ಯುವಕರ ಮೇಲೆ ಅಪಾರವಾದಂಥ ನಂಬಿಕೆ ಅಂತ ಹೇಳಿ, ಆ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ನಾವು 3 ಕಾರ್ಯಕ್ರಮಗಳನ್ನು ಏನು ನಾವು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳಲ್ಲಿ 3 ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ಆ 3 ಕಾರ್ಯಕ್ರಮಗಳು ಕೂಡ ನೇರವಾಗಿ ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಣಿಗೆ ಶಕ್ತಿ ಕೊಡಬೇಕು, ಆ ಹೆಣ್ಣಿಗೆ ಶಕ್ತಿ ಕೊಟ್ಟಾಗ ಮಾತ್ರ ಸಮಾಜ ಅನುಕೂಲ ಆಗ್ತದೆ ಅಂತೇಳಿ 5 ಗ್ಯಾರಂಟಿಗಳಲ್ಲಿ ಕೇಳಿ ನಾವು ಈ 3 ಗ್ಯಾರಂಟಿಗಳನ್ನ ಹೆಣ್ಣು ಮಕ್ಕಳಿಗೆ ನೇರವಾಗಿ ಸಹಾಯ ಮಾಡುವಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಇವತ್ತು ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿಯವರ 150 ವರ್ಷದ ಹಿಂದೆಯ ದೃಷ್ಟಿ. ನೀವು ಬರೀ ಹೆಣ್ಣು ಮಕ್ಕಳ ಒಂದು ಕುಟುಂಬವನ್ನ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ, ತಮ್ಮ ಕುಟುಂಬವನ್ನ ಬದಿಗಟ್ಟಿ ತಮ್ಮ ಮಕ್ಕಳನ್ನ ಆರೋಗ್ಯವನ್ನು ಕಾಡಿ ಜೊತೆಯಲ್ಲಿ ಸಮಾಜದ ಹೆಣ್ಮಕ್ಕಳನ್ನ ಕೂಡ ಇವತ್ತು ನೀವು ಸೇವೆಯನ್ನು ಮಾಡಿಕೊಂಡು ಕಾಪಾಡಿ ಇಡೀ ಸಮಾಜವನ್ನು ಬೆಳೆಸಂತ ಒಂದು ತ್ಯಾಗದ ಮೈ ತೀರ್ಮಾನವನ್ನು ತಾವೆಲ್ಲ ತೆಗೆದುಕೊಂಡಿದ್ದಾರಲ್ಲ. ನಿಮ್ಮ ಹೋರಾಟ, ನಿಮ್ಮ ಪರಿಶ್ರಮ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ತಾವು ಅಂಗನವಾಡಿಯ ಕಾರ್ಯಕರ್ತರಲ್ಲ, ನೀವು ಸಮಾಜದ ಪೋಷಕರು, ನೀವು ಸಮಾಜದ ತಾಯಿಂದಿರು. ನೀವು ಒಂದೇ ನೀವು ಜನ್ಮ ಕೊಟ್ಟಂತ ತಾಯಿ ಅಲ್ಲ, ಆ ತಾಯಿಯ 2ನೇ ಸ್ಥಾನದಲ್ಲಿ ನೀವು ಈ ಒಂದು ಸಮಾಜವನ್ನು ನೀವು ನಿರ್ಮಾಣವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಆಶಾ ಕಾರ್ಯಕ್ರಮ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಡೀತು. ಇವತ್ತು ಶ್ರೀಶಕ್ತಿ ಕಾರ್ಯಕ್ರಮ, ನಾನು ಸಹಕಾರ ಮಂತ್ರಿ ಆಗಿದ್ದೆ. ಅವತ್ತು ಗವರ್ನರ್ ರಮಾದೇವಿ ಅವರು ಗವರ್ನರ್ ಇದ್ದರು. ನಾನೊಂದು ಕಾರ್ಯಕ್ರಮಕ್ಕೆ ಬೀದರ್ಗೆ ಹೋಗಿದ್ದೆ. ಅಲ್ಲಿ ಆ ಸಂಘಟನೆಯನ್ನು ನಾನು ನೋಡಿದೆ. ಬಂದು SM ಕೃಷ್ಣರವ್ರಿಗೆ ಹೇಳಿದೆ, ಈ ಹೆಣ್ಣು ಮಕ್ಕಳ ಬಗ್ಗೆ ನಾವು ಚಿಂತೆಯನ್ನು ನಾವು ಮಾಡಬೇಕು ಅಂತೇಳಿ. ಅವತ್ತು ಆ ಶ್ರೀಶಕ್ತಿಯ ವಿಚಾರವನ್ನ ಚರ್ಚೆ ಮಾಡಿ ಕ್ಯಾಬಿನೆಟ್ನಲ್ಲಿ ನಾನು ಕೃಷ್ಣರವರು ಮತ್ತು ಅನೇಕ ಅಧಿಕಾರಿಗಳೆಲ್ಲ ಮತ್ತೆ ಸಪ್ರೇಟ್ ಆಗಿ ಮಾತಾಡಿ ಮೋಟಮ್ನವ್ರಿಗೆ ಈ ಜವಾಬ್ದಾರಿಯನ್ನು ವಹಿಸಬೇಕು ಅಂತೇಳಿ ಇದನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಆರ್ಥಿಕವಾದಂಥ ಕ್ರಾಂತಿ. ಇವತ್ತು ಹೆಣ್ಣುಮಕ್ಕಳು ಮನೆಯಿಂದ ಹೊರಗಡೆಯಿಂದ ಬಂದು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರ ಕುಟುಂಬವನ್ನು ರಕ್ಷಣೆ ಮಾಡುವಂಥ ಒಂದು ಶಕ್ತಿ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಕೊಟ್ಟಿದೆ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವರದಕ್ಷಿಣೆ ನಿಷೇಧ ಕಾಯ್ದೆ, ಬಾಲ ವಿವಾದ ತಡೆಯ ಕಾಯ್ದೆ, ಮಕ್ಕಳಿಗೆ ಬಿಸಿ ಊಟ ಕಾಯ್ದೆ ಕಾರ್ಯಕ್ರಮ, ಇವತ್ತು ಅಕ್ಕಾಪಡೆ, ಇದೆಲ್ಲ ಯಾರು ಕೊಟ್ಟರು? ನಾನು ಬಿಜೆಪಿ ಸರ್ಕಾರ, ಜನತಾ ಸರ್ಕಾರಕ್ಕೆ ನಾನು ಈಗ ಟೀಕೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿಲ್ಲ. ಚುನಾವಣೆಯಲ್ಲಿ ತಾವೆಲ್ಲ ಕೂಡ ಅನೇಕರು ನಾಯಕರಾಗಿ ಬೆಳೆದಿದ್ದೀರಿ. ಬಹಳ ಜನ ಮುನ್ಸಿಪಾಲಿಟಿಯ ಮೆಂಬರ್ಗಳಾಗಿದ್ದೀರಿ. ಹಳ್ಳಿಗಳಲ್ಲಿ ನಿಮ್ಮನ್ನ ಎಷ್ಟೋ ಜನ ನಾವು ಪಂಚಾಯತಿ ಮೆಂಬರ್ಗಳು, ಚೇರ್ಮನ್ಗಳನ್ನು ಮಾಡಿದ್ದು ಕೂಡ ನೀವು ಗೆದ್ದಿದ್ದೀರಿ. ನೀವು ಬರೀ ಕಾರ್ಯಕರ್ತರಲ್ಲ, ತಾಯಂದಿರಲ್ಲ, ಪೋಷಕರಲ್ಲ, ಸಮಾಜದಲ್ಲಿ ಪ್ರತಿಯೊಂದು ಮನೆಯನ್ನು ಕೂಡ ಹೋಗಿ ನಾಯಕತ್ವ ಗುಣ ಕೂಡ ತಾವೆಲ್ಲ ಬೆಳೆಸ್ಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬಂಧುಗಳೇ, ನಿಮ್ಮ ಸೇವೆ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಕ್ಷರ ಕಲಿಸುವಂತ ಸರಸ್ವತಿಯ ಸನ್ನಿಧಿಯಲ್ಲಿ ಕರ್ನಾಟಕ ಮತ್ತು ಭಾರತದ ಭವಿಷ್ಯ ಬರೆಯುತ್ತ ಮುನ್ನುಡಿಯನ್ನ ನೀವೆಲ್ಲ ಅಂಗನವಾಡಿಯ
ಕೆಲಸವನ್ನ ಕಾರ್ಯಕರ್ತರಾಗಿ ಸೇವೆಯನ್ನ ಸಮಾಜ ಸೇವೆಯನ್ನ ಮಾಡಿಕೊಡ್ತಾ ಇದ್ದೀರಿ. ಮನೆಯ ಮೊದಲೆಯ ಪಾಠದ ಶಾಲೆ ತಾಯಿ, ಹಾಗೆ ಮೊದಲನೆಯ ಗುರು ತಾಯಿ, ನಂತರ ಎರಡನೇ ಜವಾಬ್ದಾರಿ ಅಂತ ಅವೆಲ್ಲ ವಹಿಸ್ಕೊಂಡು ಈ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಸ್ವಂತದ ಮಕ್ಕಳಿಗೂ ಸಮಯ ಕೊಡದೆ ಹೋದಾಗ ಅನೇಕ ಒತ್ತಡಗಳಿದ್ರೂ ಕೂಡ ಆ ತಾಯಿಯ ಪೌಷ್ಟಿಕ ಆಹಾರವನ್ನು ಬೆಳೆಸಿ ತಮ್ಮ ಮಕ್ಕಳಂತೆ ತಾವು ಮಾಡ್ತಾ ಇರೋಂಥದ್ದು ನಾನು ಮತ್ತೆ ಹೇಳ್ತಾ ಇದ್ದೀನಿ. ಇಡೀ ದೇಶಕ್ಕೆ ತಾವು ತ್ಯಾಗವನ್ನು ಮಾಡ್ತಾ ಇದ್ದೀರಿ, ತ್ಯಾಗದ ಮಹಿ ಅಂತ ಹೇಳಿ. ನಾನು ಆಗಾಗ ಇನ್ನೊಂದು ಮಾತನ್ನು ಹೇಳ್ತಾ ಇರ್ತೀನಿ. ನಮಗೆ ಅನೇಕರು ಮೋಟಮ್ನವರು ಎಂದು ಹೇಳ್ತಾ ಇರ್ತಾರೆ, ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ. ಯಾರೇ ಆಗಲಿ ನಮಗೆ ಬಂದು ಭೇಟಿ ಮಾಡುವಾಗ, ಒಂದು ಅರ್ಜಿ ಕೊಡುವಾಗ, ಒಂದು ಇನ್ವಿಟೇಷನ್ ಕೊಟ್ಟಾಗ ಬರೀ ಡಿ.ಕೆ. ಶಿವಕುಮಾರ್ ಅಂತ ಯಾರು ಕೊಡುವುದಿಲ್ಲ, ಶ್ರೀಮತಿ ಮತ್ತು ಶ್ರೀ ಡಿ.ಕೆ. ಶಿವಕುಮಾರ್ ಅಂತ ಹೇಳ್ತಾರೆ. ಪರಮೇಶ್ವರನ ಕರಿಬೇಕಾರೆ ಪಾರ್ವತಿ ಪರಮೇಶ್ವರ ಅಂತಾರೆ. ಲಕ್ಷ್ಮಿ ಕರಿಬೇಕಾರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರೀತಾರೆ. ಗಣೇಶನಿಗೆ ಮದುವೆ ಆಗಲಿಲ್ಲ, ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ಮೊದಲು ಗೌರಿ ಹಬ್ಬ ಮಾಡ್ತೀವಿ, ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ. ಯಾವ್ದಾದ್ರು ಊರಿಗೆ ಹೋದ್ರೆ ಆ ಗ್ರಾಮ ದೇವತೆ ಯಾವುದು ಅಂತ ಕೇಳ್ತೀವಿ. ಈ ಬೆಂಗಳೂರು ನಗರಕ್ಕೆ ಬಂದ್ರೆ ಈ ಗ್ರಾಮ ದೇವತೆ ಅಣ್ಣಮ್ಮ ಅಂತ ಕರಿತೀವಿ. ಹಂಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಈ ಭೂಮಿ ತಾಯಿಗೆ ಗೌರವ ಕೊಡುವಂತ ಪದ್ಧತಿ, ಸಂಸ್ಕೃತಿ ಈ ದೇಶದಲ್ಲಿ ಉಳಿಸ್ಕೊಂಡು ನಾವು ಬಂದಿದ್ದೀವಿ. ಅಂತ ಪವಿತ್ರವಾದಂಥ ಭೂಮಿಲಿ ನಾವೆಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಮಹಿಳೆ ಮತ್ತು ಮಕ್ಕಳ ಸುರಕ್ಷಿತವಾಗಿ ಸಮಾಜವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ಇದೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ನಿಮಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಇವತ್ತು 1 ಕೋಟಿ ಅಂದ್ರೆ 1 ಲಕ್ಷ ಕೋಟಿ 8,000 ಒಟ್ಟಿಗೆ ಸೇರಿ ಇವತ್ತು ಗೃಹಲಕ್ಷ್ಮಿ ಹಣವನ್ನ ಕೊಟ್ಟು ಇಡೀ ದೇಶಕ್ಕೆ ಈ 5 ಗ್ಯಾರಂಟಿಗಳನ್ನು ಕೊಡುವಾಗ ಮಾನ್ಯ ಶ್ರೀ ಮೋದಿ ಅವರು ನಮ್ಮನ್ನ ಟೀಕೆ ಮಾಡಿದ್ರು. ಇದು ಸಾಧ್ಯನಾ ಅಂತ ಹೇಳಿದ್ರು. ನಾನು ಹೇಳಿದೆ, ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಪ್ರಚಾರ ಮಾಡುವಾಗ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದೆ. ಆಗೇನಾಯ್ತು? ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ ಈ ಗೃಹಲಕ್ಷ್ಮಿ ಬಂದ್ಲು, ಗೃಹ ಜ್ಯೋತಿ ಬಂತು, 5 ಗ್ಯಾರಂಟಿಗಳು ಬಂದು ನಿಮ್ಮೆಲ್ಲರೂ ಕೂಡ 10 kg ಅಕ್ಕಿ ಕೊಡುವಂತ ಕಾರ್ಯಕ್ರಮವನ್ನು ನಿರೂಪಿಸಿದ್ದು, ಯುವಕರಿಗೆ ಶಕ್ತಿ ಕೊಡುವಂತ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಗೃಹಲಕ್ಷ್ಮಿ ಬೆಳಗಾಂನಲ್ಲಿ ಪ್ರಾರಂಭ ಮಾಡಿದ್ದು. ನಿಮ್ಮೆಲ್ಲರೂ ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡುವಂತ ತೀರ್ಮಾನ, 2,000 ರೂಪಾಯಿ ಕೊಡುವಂತ ತೀರ್ಮಾನ, 10 kg ಅಕ್ಕಿ ಕೊಡುವಂತ ತೀರ್ಮಾನ, ಎಲ್ಲರಿಗೂ ಕೂಡ ಇಂಥ ಒಂದು ಯುವಕರಿಗೆ ಉದ್ಯೋಗ ಇಲ್ಲದವ್ರಿಗೆ ಕೊಡುವಂತ ಈ 5 ಗ್ಯಾರಂಟಿಗಳೇನಿದೆ, ಈ ಕೈ ಇಷ್ಟು ದಾನವಾಗಿ ಕೊಡುವಂತ ಕೆಲಸ ಇಡೀ ರಾಷ್ಟ್ರದಲ್ಲಿ ಇವತ್ತು ಮೋದಿ ಸರ್ಕಾರ ನಮ್ಮನ್ನ ಇವತ್ತು ಕಾಪಾಡುವಂತ, ನಮ್ಮನ್ನ ಮಾರ್ಗದರ್ಶನವನ್ನು ನೋಡಿಕೊಂಡು ನಾವು ಮಾಡುವಂತ ಕೆಲಸವನ್ನ ನೋಡುವಂತ ಕೆಲಸ ಇಡೀ ದೇಶದಲ್ಲಿ ಇವತ್ತು ನೋಡ್ಕೊಂಡು ಬರ್ತಾ ಇದೆ. ಯಾಕೆ ಈ ಕಾರ್ಯಕ್ರಮ ಕೊಟ್ಟು ಅಂದ್ರೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇತ್ತು, ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು. ಇದನ್ನು ನಿಲ್ಲಿಸಬೇಕು ಅಂತೇಳಿ ಬರೀ ಗ್ಯಾಸು 400 ರೂಪಾಯಿ ಕೊಡ್ತಾ ಇದ್ದು ಗ್ಯಾಸು 1,100 ರೂಪಾಯಿಗೆ ಹೊಂಟೋಯ್ತು. ಹೆಂಗೆ ಹೆಣ್ಣುಮಕ್ಕಳು ಬದುಕಬೇಕು? ಹೆಣ್ಣುಮಕ್ಕಳು ಕುಟುಂಬವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ಕೊಂಡು ಬರ್ತಾ ಇದ್ದೀವಿ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಸುಮಾರು 20 ವರ್ಷ ಕೆಲಸ ಮಾಡಿದ್ರು, ಅಧಿಕಾರ ತ್ಯಾಗ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದ್ರು. ನನಗೆ ಬೇಡ, ಈ ದೇಶದ ಒಬ್ಬ ಆರ್ಥಿಕ ತಜ್ಞ, ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಆ ಹೆಣ್ಣುಮಗಳು, ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು. ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ತಾವೆಲ್ಲ ಗಮನಿಸಿದ್ದೀರಿ.
ಎಲ್ಲ ಹೆಣ್ಣು ಮಕ್ಕಳು ಕೂಡ ಉದ್ಯೋಗ ಇಲ್ಲದೆ ಹೋದ್ರು ಕೂಡ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳನ್ನು ಇವತ್ತು ನಾವು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಹಂಗೆ ನಾನು ತಮಗೆ ನಮ್ಮ ಅಂಗನವಾಡಿಯ ಸಮಾಜಕ್ಕೆ ಸೇವೆ ಮಾಡಿದಂಥ ಎಲ್ಲ ಪೋಷಕರಿಗೆ ಮನವಿ ಮಾಡೋದು, ಈ ಸರ್ಕಾರ ನಮ್ದಲ್ಲ, ಈ ಸರ್ಕಾರ ನಿಮ್ಮದು. ನಿಮಗೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಈ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ಬರ್ತಾ ಇದ್ದೇವೆ. ವಿಶ್ವಾಸ ಇರಲಿ.